ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ, ಹಾಗೆ ಅಮೆರಿಕನ್ ಮಾರ್ಕೆಟ್ಸ್ ಅನ್ನು ನೋಡೋಣ. ಬನ್ನಿ. ನಿಫ್ಟಿ 50 ನೋಡಿ, ಇವತ್ತು 24,572ರಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 50 ಅಂತ ಹೇಳ್ಬೋದು. ಕೇವಲ 31 ಪಾಯಿಂಟ್ ಅಪ್ಸೈಡ್ನಲ್ಲಿ ಮೂವ್ ಆಗಿದೆ. ಕಂಪ್ಲೀಟ್ ಇವತ್ತು ರೇಂಜ್ ಬೌಂಡ್ ಇತ್ತು. ಚಾರ್ಟ್ ಮುಖಾಂತರ ಅದನ್ನು ಅನಲೈಸ್ ಮಾಡೋಣ. ಕಂಪ್ಲೀಟ್ ನಿಫ್ಟಿ 50ದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದು ನೋಡಿ. 24,630ರಲ್ಲಿ ಓಪನ್ ಆದರೂ ಕೂಡ ಅಲ್ಲಿಗೆ ಒಂದು ಹೈ ಟಚ್ ಆಯಿತು. 24,639 ಅಲ್ಲಿಂದ ಫಾಲ್ ಆಯಿತು. 24,500ರಲ್ಲಿ ಬಿಗ್ ಸಪೋರ್ಟ್ ತೊಗೊಂಡ್ಬಿಟ್ಟು ಒಂದು ರೇಂಜ್ ಬೌಂಡ್ನಲ್ಲಿ ಟ್ರೇಡ್ ಆಯಿತು. ಓಲ್ ಡೇ ಕಂಪ್ಲೀಟ್ ಇಡೀ ದಿನ ಸ್ಮಾಲ್ ರೇಂಜ್ನಲ್ಲಿ, ವೆರಿ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಯಿತು. ಹೀಗಾಗಿ ಆಪ್ಷನ್ ಬಯಸ್ಗೆ ದಿಸ್ ಈಸ್ ನಾಟ್ ಎ ಗುಡ್ ಡೇ. ಎವ್ರಿ ಡೇ ಈಸ್ ನಾಟ್ ಎ ಟ್ರೇಡರ್ಸ್ ಡೇ, ಎವ್ರಿ ಡೇ ಈಸ್ ನಾಟ್ ಎ ಆಪ್ಷನ್ ಬಯಸ್ ಡೇ. ಇದು ಗೊತ್ತಾಗಬೇಕು ನಿಮಗೆ. ಈ ಥರ ನೋಡಿ, ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದಾಗ ಪ್ರತಿ ಸಲ ಹೇಳ್ತೀನಿ ನಾನು, ರೇಂಜ್ ಬೌಂಡ್ ಇದ್ದಾಗ ಟ್ರೇಡಿಂಗ್ ಮಾಡಬಾರ್ದು, ಬಿಟ್ಟು ಬಿಡಬೇಕು. ಹಾಗೆ ವಾಚ್ ಮಾಡಬೇಕು, ಕೇವಲ ಅಬ್ಸರ್ವ್ ಮಾಡಬೇಕು, ಸ್ಟಡಿ ಮಾಡಬೇಕು. ಇಲ್ಲಿ ನೋಡಿ, ನಿನ್ನೆದ್ದು ಚಾರ್ಟ್ ಇದು. ಇಲ್ಲಿ ಹೇಗೆ ಇಲ್ಲಿಂದ ಸಪೋರ್ಟ್ ತೊಗೊಂಡ್ಬಿಟ್ಟು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ ಹೇಗೆ ರ್ಯಾಲಿ ಕೊಡ್ತು, ಬ್ಯೂಟಿಫುಲ್ ರ್ಯಾಲಿ. ದಿಸ್ ಈಸ್ ಟ್ರೆಂಡಿಂಗ್ ಡೇ, ಇದು ಟ್ರೇಡರ್ಸ್ ಡೇ ಅಂತ ಹೇಳ್ಬೋದು. ದಿಸ್ ಈಸ್ ಅಗೇನ್ಸ್ಟ್ ಆಪ್ಷನ್ ಬಯಸ್ ಡೇ. ಟ್ರೇಡರ್ಸ್ ಇಲ್ಲಿ ಆಪ್ಷನ್ ಬಯಸ್ಗೆ ಯಾವುದೇ ಕೆಲಸ ಇಲ್ಲ. ಆಪ್ಷನ್ ಸೆಲ್ಲರ್ಸ್ ಏನಿರ್ತಾರೆ ಅವ್ರಿಗೆ ಒಳ್ಳೆ ದುಡಿಮೆ ಆಗಿರುತ್ತೆ. ಇವತ್ತು ಒಳ್ಳೆ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಆಪ್ಷನ್ ಸೆಲ್ಲರ್ಸ್ಗೆ ನಾವು ಆಪ್ಷನ್ ಬಯಸ್ ಏನು ಮಾಡಬೇಕು, ಈ ಥರ ಒನ್ ಸೈಡ್ ಟ್ರೆಂಡಿಂಗ್ ಇದ್ದಾಗ ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು. ಈ ಥರ ಸೈಡ್ ವೇಸ್ ಇದ್ದಾಗ ಪಾರ್ಟಿಸಿಪೇಟ್ ಮಾಡಿದರೆ ಬಂದ ಲಾಭ ಎಲ್ಲ ಲಾಸ್ ಆಗುತ್ತೆ, ಜೊತೆಗೆ ಬಂಡವಾಳ ಕೂಡ ಕಳ್ಕೊತೀವಿ. ಈ ಥರ ಪಾಸಿಬಿಲಿಟೀಸ್ ಇರುತ್ತೆ. ಏಕೆಂದರೆ ಪ್ರೀಮಿಯಮ್ಮು ಡಿ ಕೆ ಆಗ್ತಾ ಬರುತ್ತೆ, ತೀಟಾ ಡಿ ಕೆ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, 2 ದಿನ ಕೆಳಗಡೆ ಇಲ್ಲಿಂದ ಬಿಗ್ ಫಾಲ್ ಆಯಿತು. ಅವಾಗ ಪುಟ್ ಬೈ ಮಾಡಿದರೆ ಒಳ್ಳೆ ದುಡ್ಡು ಬಂದಿರುತ್ತೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ ಇದು ರೇಂಜ್ ಬೌಂಡ್ನಲ್ಲಿ ಟ್ರೇಡ್ ಆಯಿತು. ಅವತ್ತು ಲಾಸ್ ಆಗಿರ್ತಾರೆ ಆಪ್ಷನ್ ಬಯಸ್. ಮತ್ತೆ ಅಗೇನ್ ನೆಕ್ಸ್ಟ್ ಡೇ ಹ್ಯೂಜ್ ರ್ಯಾಲಿ ಕೊಡ್ತು, ಆಪ್ಷನ್ ಬಯಸ್ ಡೇ ಆಯಿತು. ಮತ್ತು ಇವತ್ತು ರೇಂಜ್ ಬೌಂಡ್. ನೋಡಿ ಹೇಗೆ ಮಾರ್ಕೆಟ್ ಬಿಹೇವ್ ಮಾಡುತ್ತೆ. ಈ ಥರ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕೊಡೋದೇ ಈ ಚಾನಲ್ನ ಉದ್ದೇಶ. ಸೈಡ್ ವೇ ಆಗಿದೆ, ಯಾವುದೇ ಪ್ರೀಮಿಯಮ್ಸ್ ಎಲ್ಲ ಡಿ ಕೆ ಆಗಿರ್ತವೆ. ಹೀಗಾಗಿ ಆಪ್ಷನ್ ನೀವು ಎಲ್ಲೇ ಬೈ ಮಾಡಿದ್ರು ತುಂಬ ಕಷ್ಟ ಅರ್ನಿಂಗ್ ಮಾಡೋದು. ಆದರೂ ಕೂಡ ಒಂದು ಚಾನ್ಸ್ ಕೊಟ್ಟಿತ್ತು ಮಾರ್ಕೆಟು. ಇಲ್ಲಿ ಯಾವಾಗ ಒಂದು 24,640 ಟಚ್ ಆಯಿತು, 639. ಸೊ ಅಲ್ಲಿ ಒಂದು ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು. ಅವಾಗ ನಾವು ಇಲ್ಲಿ ಸ್ಟಾಪ್ ಲಾಸ್ ಬಿಟ್ಟು ಪುಟ್ ಬೈ ಮಾಡಿದರೆ 24,500ವರೆಗೆ ಬಂದಿತ್ತು ಮಾರ್ಕೆಟ್. ಆಲ್ಮೋಸ್ಟ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರೆ ಒಳ್ಳೆ ಅವಕಾಶ. ಅದು ಒಂದೇ ಅಪಾರ್ಚುನಿಟಿ ಆಪ್ಷನ್ ಬಯಸ್ಗೆ ಬಿಟ್ಟರೆ ಯಾವುದೇ ನೆಕ್ಸ್ಟ್ ಅಪಾರ್ಚುನಿಟಿ ಯಾವುದೇ ಸಿಕ್ಕಿಲ್ಲ ಅಂತ ಹೇಳ್ಬೋದು, ಅನಲೈಸ್ ಮಾಡ್ಬೋದು. ಸೊ ಬೆಟರ್ ಟು ಅವಾಯ್ಡ್. ಈ ಥರ ಇದ್ದಾಗ ಅವಾಯ್ಡ್ ಮಾಡೋದು ಬೆಟರು. ಯಾವುದೇ ನೋಡಿ ಎಷ್ಟು ಇಂಪಾರ್ಟೆಂಟ್, ನಾನು ಅದನ್ನೇ ತಿಳಿಸ್ಕೊಡ್ತೀನಿ ಪ್ರತಿ ಸಲ. ಸಪೋರ್ಟ್, ರೆಸಿಸ್ಟೆನ್ಸ್, ಪಿವೋಟ್ ಪಾಯಿಂಟ್ಸನ್ನು ಎಷ್ಟು ಇಂಪಾರ್ಟೆಂಟಾಗಿ ರೆಸ್ಪೆಕ್ಟ್ ಕೊಡುತ್ತೆ ಮಾರ್ಕೆಟ್. ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇದೆ, ಇದನ್ನು ರೆಸ್ಪೆಕ್ಟ್ ಕೊಟ್ಟಿದೆ. ಇಲ್ಲೊಂದು ಸಪೋರ್ಟ್ ಲೈನ್ ಇದೆ, ಅದನ್ನು ರೆಸ್ಪೆಕ್ಟ್ ಕೊಟ್ಟಿದೆ. ಇದೇ ಸಪೋರ್ಟ್ ಲೈನಲ್ಲಿ ಕಂಟಿನ್ಯೂ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸಪೋರ್ಟ್, ರೆಸಿಸ್ಟೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಟ್ರೇಡಿಂಗ್ ಅಂತ ಹೇಳ್ಬೋದು. ನಾವು 30 ಮಿನಿಟ್ಸು ಚಾರ್ಟ್ನಲ್ಲಿ ನೋಡೋಣ ಹೇಗೆ ಮಲ್ಟಿಪಲ್ ಡೇಸ್ದು ಸಿಗುತ್ತೆ. 30 ಮಿನಿಟ್ಸ್ನಲ್ಲಿ ನೋಡಿ, ಹೈಯರ್ ಹೈ, ಹೈಯರ್ ಲೋ. ಓಕೆ, ಹೈಯರ್ ಹೈ, ಹೈಯರ್ ಲೋ. ಇವತ್ತು ಹೈಯರ್ ಹೈ, ಹೈಯರ್ ಲೋ ಫಾರ್ಮ್ ಆಗಿದೆ. ಇಟ್ ಮೀನ್ಸ್ ಅಪ್ಸೈಡ್ ಮೂಮೆಂಟಮ್ ಸ್ಟಾರ್ಟ್ ಆಗಿದೆ, ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಬರುತ್ತೆ. ಇವತ್ತು ರೇಂಜ್ ಬೌಂಡ್ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಅಪ್ ಮೂವ್ ಬರ್ಬೋದು, ನೋಡೋಣ. ಅಮೇರಿಕಾದಲ್ಲಿ FOMC ಮೀಟಿಂಗ್ ಕೂಡ ಇದೆ ಫ್ರೈಡೇ, ಅದಕ್ಕೋಸ್ಕರ ಒಂದು ರೇಂಜ್ ಬೌಂಡ್ ಇರ್ಬೋದು. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಇಲ್ಲೊಂದು ಗ್ಯಾಪ್ ಇದೆ, ಗ್ಯಾಪ್ ಕೂಡ ಫಿಲಪ್ ಆಗಬೇಕು. 24,670ರಿಂದ 690ರವರೆಗೆ ಇದೆ. ಹೀಗಾಗಿ ಅಲ್ಲಿವರೆಗೆ ಅದನ್ನು ದಾಟಿದರೆ ನೆಕ್ಸ್ಟ್ ಬಿಗ್ ಅಪ್ ಮೂವ್ ಬರುತ್ತೆ ಅಂತ ಹೇಳ್ಬೋದು. ಚಾರ್ಟ್ ಪ್ಯಾಟರ್ನ್ ನೋಡಿದರೆ ಸೆಂಟಿಮೆಂಟ್ ಪಾಸಿಟಿವ್ ಇದೆ, ಬುಲ್ಲಿಶ್ ಅಂತ ಇದೆ ಅಂತ ಹೇಳ್ಬೋದು, ಕನ್ಸಿಡರ್ ಮಾಡ್ಬೋದು. ಸೊ ಹಾಲ್ಟ್ ಆಗಿದೆ ಇವತ್ತು. ನಾಳೆ ನೋಡಬೇಕು ಯಾವ ಥರ ಮೂವ್ಮೆಂಟ್ ಆಗುತ್ತೆ. ಡೈಲಿ ಚಾರ್ಟ್ನಲ್ಲಿ ಅನಲೈಸ್ ಮಾಡೋಣ. ಇದು ಡೈಲಿ ಚಾರ್ಟ್ ನೋಡಿ,
ಆಲ್ಮೋಸ್ಟ್ ಆಲ್ ನಿನ್ನೆದು ಒಂದು ಹೈ ಏನಿದೆ ಅದರ ಕೆಳಗಡೆನೆ ಅದರ ಮೇಲ್ಗಡೆನೆ ಕ್ಲೋಸ್ ಆಗಿದೆ. ಅದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ದ ಚಾರ್ಟ್ ಚೆನ್ನಾಗಿದೆ ಅಂತ ಕನ್ಸಿಡರ್ ಮಾಡ್ಬೋದು ನಾವು. ಇನ್ನೊಂದು ಮೇಜರ್ ಒಂದು ರೆಸಿಸ್ಟೆನ್ಸ್ ಇದೆ ನಮಗೆ 24,675 ಬಿಗ್ ರೆಸಿಸ್ಟೆನ್ಸ್ ಇದೆ. ಅದನ್ನು ದಾಟಿ ಕ್ರಾಸ್ ಆದರೆ ನಮಗೆ ಬಿಗ್ ಅಪ್ ಮೂವ್ ಬರುತ್ತೆ. 24,890 900ವರೆಗೆ ಬರೋ ಚಾನ್ಸಸ್ ಇದೆ. ನಾವು ನಿನ್ನೆ ಕೂಡ ಅನಲೈಸ್ ಮಾಡಿದ್ವಿ 24,800ವರೆಗೆ ಬಂದರೂ ಕೂಡ ಅಲ್ಲಿಂದ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ ಅಂತ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದು ನೋಡಬೇಕು. ಆಮೇಲೆ ಇಲ್ಲೊಂದು ಬಾಕ್ಸ್ ಇತ್ತು, ಬಾಕ್ಸ್ ಮೇಲ್ಗಡೆ ಇವತ್ತು ಕೂಡ ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್. ನಿನ್ನೆ ಒಂದು ಕ್ಯಾಂಡಲ್ ಕೆಳಗಡೆ ಬಂದಿಲ್ಲ, ಅದು ಕೂಡ ಪಾಸಿಟಿವ್ ನೋಟ್ ಅಂತ ಹೇಳ್ಬೋದು. ಇನ್ನು ಇನ್ನೊಂದು ಪ್ಯಾಟ್ರನ್ ಫಾರ್ಮ್ ಆಗಿದೆ ಇಲ್ಲಿ, ಡಬ್ಲ್ಯೂ ಪ್ಯಾಟ್ರನ್. ಇದು ನನ್ನ ಫೇವ್ರೆಟ್ ಪ್ಯಾಟ್ರನ್ ಇದು. ಇದ್ರ ಬಗ್ಗೆ ತುಂಬ ಕಾನ್ಫಿಡೆಂಟ್ ನನಗೆ. ಸೊ ಇಟ್ ಮೂವ್ಸ್ ಟುವರ್ಡ್ಸ್ ಅಂತ ನಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಬರುತ್ತೆ ಇದು? 24,890. ಸೊ 24,900ವರೆಗೆ ಬರುತ್ತೆ. ಅದನ್ನು ಕ್ರಾಸ್ ಆದರೆ 25,030 ಈ ಥರ ಬರೋ ಚಾನ್ಸಸ್ ಇರುತ್ತೆ. ಅದೇ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಆಗ್ಬೋದು. ಯಾಕಂದರೆ ಅಮೇರಿಕಾದಲ್ಲಿ FOMC ಮೀಟಿಂಗ್ ಇದೆ ಫ್ರೈಡೇ, ನಾಳೆಯಿಂದ ವೆನ್ಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಅದರ ಔಟ್ಕಮ್ ಜೆರಮ್ ಪೋವೆಲ್ ಅವರು ಮಾತಾಡ್ತಾರೆ, ಪ್ರೆಸ್ ರಿಲೀಸ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಮೇರಿಕನ್ ಮಾರ್ಕೆಟ್ ಕೂಡ ಅದನ್ನು ಕ್ಲೋಸ್ ಆಗಿ ವಾಚ್ ಮಾಡ್ತವೆ ಮತ್ತು ಅದನ್ನು ನೋಡ್ಕೊಂಡ್ಬಿಟ್ಟು ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಮೂವ್ ಆಗ್ತವೆ. ಅಂಟಿಲ್ ದೆನ್ ನಾಳೆ ಒಂದು ಮೂವ್ ಅಥವಾ ನಾಳೆ ಮೋಸ್ಟ್ ಪ್ರಾಬಬ್ಲಿ ಒಂದು ಮೂವ್ ಬರ್ಬೋದು. ನಂತರ ಮತ್ತೆ ಸೈಡ್ ವೇಸ್ ಸರಿಬೋದು ಮಾರ್ಕೆಟು ಅಂತ ಅನಿಸ್ತಾ ಇದೆ. ಇನ್ನು ಯಾವುದಕ್ಕೂ ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ನಾವು ವೆರಿ ಫಸ್ಟ್ ಸಪೋರ್ಟ್ ಕಮ್ಸ್ 24,500. ಅದನ್ನು ಬಿಟ್ಟರೆ 24,400 ಮೇಜರ್ ಸಪೋರ್ಟ್. ಯಾಕಂದರೆ ತುಂಬ ದಿನ ಇಲ್ಲೇ ಎದಕ್ಕೆ ಮೇಜರ್ ಸಪೋರ್ಟು ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ತುಂಬ ದಿನ ಇಲ್ಲೇ ಕಷ್ಟಪಟ್ಟಿತ್ತು ಅದನ್ನು ದಾಟಲಿಕ್ಕೆ. ಹೀಗಾಗಿ ಅದರ ಮೇಲ್ಗಡೆ ಎಂಟರ್ ಆಗಿ ಅದರ 24,500 ಮೇಲೆ ಕ್ಲೋಸ್ ಆಗಿರೋದ್ರಿಂದ 24,400 ಮೇಜರ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹ್ಯೂಜ್ ಸಪೋರ್ಟ್ 24,400 ಈಸ್ ಅ ವೆರಿ ಬಿಗ್ ಸಪೋರ್ಟ್. ಇದನ್ನು ಅಷ್ಟೇ ಇಟ್ಕೊಳ್ಳೋಣ. ಅದ್ರ ಕೆಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಅಂದ್ಕೊಳ್ಳೋಣ. ಅಪ್ಸೈಡ್ ಎಷ್ಟಿದೆ? 24,675. 24,675 ಇಸ್ ಅ ಮೇಜರ್ ಹರ್ಡಲ್. ಅಂಟಿಲ್ ಅನ್ಲೆಸ್ ಇವಾಗ ನಾನು ಹೇಳ್ತಾ ಇದ್ವಿ, ಅಂಟಿಲ್ ಅನ್ಲೆಸ್ 24,410 ಕ್ರಾಸ್ ಆಗಲ್ಲ, ಒಂದು ಅಪ್ ಮೂವ್ ಬರಲ್ಲ ಅಂತಿದ್ವಲ್ಲ, ಅದೇ ಥರ ಈಗ ಅಂಟಿಲ್ ಅನ್ಲೆಸ್ 24,675 ಕ್ರಾಸ್ ಆಗೋವರೆಗೆ ನಮಗೂ ಒಂದು ಅಪ್ಸೈಡ್ ಒಂದು ಮೂವ್ಮೆಂಟು ಕಷ್ಟ. ಅದನ್ನು ಕ್ರಾಸ್ ಆದರೆ 24,675 ಕ್ರಾಸ್ ಆದರೆ ಮತ್ತೆ ಇಟ್ ಮೂವ್ಸ್ ಟುವರ್ಡ್ಸ್ 24,870 900 ಆ ಥರ ಕನ್ಸಿಡರ್ ಮಾಡ್ಕೋಬೋದು. ಸೊ ವೊಲಟೈಲ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಅಪ್ ಮೂವ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆನ್ವರ್ಡ್ಸ್ FOMC ಮೀಟಿಂಗೋಸ್ಕರ ವೇಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ವೀಕ್ಲಿ ಚಾರ್ಟ್ ಕೂಡ ಅದೇ ಇರುತ್ತೆ ನೋಡಿ. ವೀಕ್ಲಿ ಚಾರ್ಟು ಆಲ್ಮೋಸ್ಟ್ ಆಲ್ ಏನಾಗ್ತಾ ಇದೆ, ಸ್ಟೆಪ್ಸ್ ಹೇಳಿದ್ದೆ ಅದೇ ಥರ ಸ್ಟೆಪ್ ಫಾರ್ಮ್ ಆಗ್ತಾ ಇದೆ. ಹಾಗೆ ಒಂದು ಗ್ಯಾಪ್ ಕೂಡ ಫಿಲಪ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನೋಡಬೇಕು ಯಾವಾಗ ಗ್ಯಾಪ್ ಫಿಲಪ್ ಆಗುತ್ತೆ. ಅದು 24,900 ಇದೆ, ಅದು ಫಿಲಪ್ ಆದರೆ ಚೆನ್ನಾಗಿರುತ್ತೆ. ಬ್ಯಾಂಕ್ ನಿಫ್ಟಿ ನೋಡಿ 50,368ರಲ್ಲಿ ಕ್ಲೋಸ್ ಆಗಿದೆ. ಓಕೆ, 148 ಪಾಯಿಂಟ್ ಫಾಲ್ ಆಗಿದೆ ಇವತ್ತು. ಬ್ಯಾಂಕ್ ನಿಫ್ಟಿ 0.29% ಫಾಲ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ಫಂಟಾಸ್ಟಿಕ್ ಅಪಾರ್ಚುನಿಟಿ ಇತ್ತು ಫಾರ್ ಆಪ್ಷನ್ ಬಯಸ್ಗೆ. ಎವ್ರಿ ಡೇ ಈಸ್ ನಾಟ್ ಎ ಟ್ರೇಡರ್ಸ್ ಡೇ ಅಂತ ನಿಫ್ಟಿಯಲ್ಲಿ ಹೇಳಿದ್ವಿ, ಬಟ್ ಟುಡೇ ಈಸ್ ಆಲ್ಸೋ ಎ ಟ್ರೇಡರ್ಸ್ ಡೇ ಇನ್ ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಫಾರ್ ಆಪ್ಷನ್ ಬಯಸ್ಗೆ ನೋಡಿ ಫಂಟಾಸ್ಟಿಕ್ ಇಲ್ಲೊಂದು ರೆಸಿಸ್ಟೆನ್ಸ್ ಫೇಸ್ ಆಗಿದೆ. ನಾವು ನಿನ್ನೆ ಕೂಡ ಅನಲೈಸ್ ಮಾಡಿದ್ವಿ, ಅಪ್ಸೈಡ್ 50,750 ಮೇಜರ್ ಹರ್ಡಲ್ ಇದೆ, ರೆಸಿಸ್ಟೆನ್ಸ್ ಇದೆ ಅಂತ. ಯಾಕಂದರೆ ಗ್ಯಾಪ್ ಇದೆ. 50,750 ಕ್ರಾಸ್ ಆದರೆ ಮುಂದೆ 51,200ವರೆಗೆ, ಅಲ್ಲಿವರೆಗೆ ಯಾವುದೇ ಇಲ್ಲ. 50,750 ಕ್ರಾಸ್ ಆಗಿ ಒಂದು 10-15 ನಿಮಿಷ ಸಸ್ಟೇನ್ ಆಯ್ತು ಅಂದರೆ ನೋಡಿ ಅಲ್ಲಿ ಟಚ್ ಆಗತ್ತಲೇ ರಿವರ್ಸ್ ಆಗಿದೆ ಮಾರ್ಕೆಟ್, ಹೌದಾ? ಅಟ್ಲೀಸ್ಟ್ 50,750 ಕ್ರಾಸ್ ಆಗಿಬಿಟ್ಟು ಒಂದು 10-15 ನಿಮಿಷ ಸಸ್ಟೇನ್ ಆಯ್ತು ಅಂದರೆ ಇಟ್ ಮೂವ್ಸ್ ಟುವರ್ಡ್ಸ್ 51,200 ಡೈರೆಕ್ಟ್ಲಿ ಫಾಸ್ಟ್ ಮೂವ್ ಬರುತ್ತೆ. ಸೊ ಅದನ್ನು ಅಲ್ಲಿ ಏನಿದೆ ಅಂತಂದರೆ ಸೆಲ್ಲರ್ಸ್ ತುಂಬ ಇದ್ದಾರೆ ಅಲ್ಲಿ. ಯು ಆಬ್ಸರ್ವ್ ಸೆಲ್ಲರ್ಸ್
ಕಾಲ್ ರೇಟರ್ ಸಿಕ್ಕಾಪಟ್ಟೆ ಜಮಾ ಆಗ್ತಿದ್ದಾರೆ, ಅಲ್ಲಿ ಡಿಪ್ಲಾಯ್ ಆಗ್ತಾ ಇದ್ದಾರೆ, ಹೀಗಾಗಿ ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ. ಇಲ್ಲಿ ಒಂದು ಫಂಟಾಸ್ಟಿಕ್ ಅಪಾರ್ಚುನಿಟಿ ಇತ್ತು. ಯಾವಾಗ ಮಾರ್ಕೆಟ್ 50,683 ಓಪನ್ ಆಯಿತು, ನಾವು ಏನು ಸ್ಟ್ರಾಟಜಿ ನಮ್ಮದು, ಇಮಿಡಿಯೇಟ್ ಆಗಿ ಮಾರ್ಕೆಟ್ನಲ್ಲಿ ಧುಮುಕಬಾರ್ದು. ಮಾರ್ಕೆಟ್ ಓಪನ್ ಆದ ತಕ್ಷಣ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಅಂದಿದ್ವಿ. ನೋಡಿ 50,728ವರೆಗೆ ಮೂವ್ ಆಯಿತು. ಓಕೆ, 5 ನಿಮಿಷದಲ್ಲಿ. ಅಲ್ಲಿಂದ ಒಂದು ಯಾವುದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆಯಿತು, ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಯು ಸಿ ಹಿಯರ್ ನೋಡಿ, ರೆಡ್ ಕ್ಯಾಂಡಲ್ ಪ್ಯೂರ್ಲಿ ಬಿಯರಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ನಲ್ಲಿ. 5 ಮಿನಿಟ್ಸ್ ಚಾರ್ಟ್ನಲ್ಲಿ ಬಿಯರಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಸಿಗ್ನಲ್ ಏನು ಮಾಡುತ್ತೆ, ಫಾಲ್ ಆಗ್ತಾ ಇದೆ ಅಂತ. ಇಲ್ಲಿ ಒಂದು ಸಪೋರ್ಟ್ ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಇಲ್ಲಿ ಪುಟ್ ಬೈ ಮಾಡಿದರೆ ಫಂಟಾಸ್ಟಿಕ್ ಅರ್ನಿಂಗ್. ನೋಡಿ ಡೈರೆಕ್ಟಾಗಿ ಒಂದು ತಾಸಿನಲ್ಲಿ ಎಲ್ಲಿಗೆ ಬಂದಿದೆ, 50,370ವರೆಗೆ ಡೌನ್ಫಾಲ್ ಆಗಿದೆ. ಸೊ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋಗಿ, ಏಕೆಂದರೆ ಇಲ್ಲಿ ಸಪೋರ್ಟ್ ಇದೆ, ಪ್ರಾಫಿಟ್ ನೋಡಿ ಇಲ್ಲಿಂದ ಮತ್ತೆ ಮೂವ್ ಆಗಿದೆ. ಹೌದಾ, ಅದಕ್ಕೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಪಾಯಿಂಟು, ಆಲ್ಮೋಸ್ಟ್ 350 ಪಾಯಿಂಟ್ ಸಿಗೋದು. ಅದನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಅಟ್ಲೀಸ್ಟ್ ನಮಗೆ ಏನಿಲ್ಲ ಅಂದರೂ ಆ್ಯಟ್ ದ ಮನಿ ಅಥವಾ ಡೀಪ್ ಇನ್ ದ ಮನಿ ಆಗಿದ್ದರೆ ಆಲ್ಮೋಸ್ಟ್ ಅಲ್ಲೊಂದು 100 ಪಾಯಿಂಟ್ ಸಿಗೋದು. ಅಷ್ಟು ಬೇಡಪ್ಪ ನಮಗೆ, ಅಟ್ಲೀಸ್ಟ್ ಒಂದು 50 ಪಾಯಿಂಟ್ ಸಿಕ್ಕರೂ ಕೂಡ ವೆರಿ ಫಂಟಾಸ್ಟಿಕ್ ಅರ್ನಿಂಗ್ ಅಂತ ಹೇಳ್ಬೋದು ಇಂಟ್ರಾಡೇನಲ್ಲಿ. ಈ ಥರ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು. ನಂತರ ಬಿಟ್ಟು ಬಿಡಬೇಕು. ನೋಡಿ ನಂತರ ವೋಲಟೈಲ್ ಇದೆ, ಮತ್ತು ಇಲ್ಲಿ ಎಂಟರ್ ಆಗ್ಬೋದು, ಇಲ್ಲೊಂದು ಚಾನ್ಸ್ ಇದೆ. ಪುಟ್ ಬೈ ಮಾಡಿದರೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಇಲ್ಲಿ ಒಂದು ಚಾನ್ಸ್ ಕೊಟ್ಟಿದೆ. 2 ಅವಕಾಶ ಮಾರ್ಕೆಟು ಬ್ಯಾಂಕ್ ನಿಫ್ಟಿಯಲ್ಲಿ ಕೊಟ್ಟಿದೆ. ಅದನ್ನು ಸ್ಮಾರ್ಟ್ ಪೀಪಲ್ ಉಪಯೋಗ ಮಾಡ್ಕೊಂಡಿರ್ತಾರೆ, ಅವಸರ ಮಾಡೋರು ಉಪಯೋಗ ಮಾಡ್ಕೊಂಡಿರಲ್ಲ ಅಂತ ಹೇಳ್ಬೋದು. ನಿನ್ನೆ ಕೂಡ ಟ್ರೆಂಡಿಂಗ್ ಇತ್ತು ಅಪ್ಸೈಡು, ಇವತ್ತು ಡೌನ್ಫಾಲ್ನಲ್ಲಿ ದುಡ್ಡು ಮಾಡಿರ್ಬೋದು ಪುಟ್ ಬೈಯಿಂಗ್ನಲ್ಲಿ ಅಂತ ಹೇಳ್ಬೋದು. ಡೈಲಿ ಚಾರ್ಟ್ ನೋಡೋಣ, 30 ಮಿನಿಟ್ಸ್ ಏನು ಹೇಳುತ್ತೆ ನೋಡಿ. 30 ಮಿನಿಟ್ಸ್ನಲ್ಲಿ ನಿನ್ನೆದು ಒಂದು ಸಪೋರ್ಟ್ ತೊಗೊಂಡು ಅಪ್ಸೈಡ್ ಮೂವ್ ಆಯಿತು, ಕಾಲ್ ಬಯಾಸ್ಗೆ ದುಡ್ಡಾಗಿರುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿ ಫಾಲ್ ಆಯಿತು, ಇಲ್ಲಿ ಪುಟ್ ಬೈ ಮಾಡು. ಇಲ್ಲಿ ಕಾಲ್ ಬೈನಲ್ಲಿ ದುಡ್ಡು ಮಾಡ್ಬೋದು, ನಿನ್ನೆ ಇಲ್ಲಿ ಪುಟ್ ಬೈನಲ್ಲಿ ದುಡ್ಡು ಮಾಡ್ಬೋದು. 2 ಅವಕಾಶ ಸಿಕ್ಕಿದೆ. ಈ ಥರ ಅವಕಾಶನ ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ಆಪ್ಷನ್ ಬೈಯಿಂಗ್ನಲ್ಲಿ ದುಡ್ಡು ಮಾಡ್ಬೋದು, ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಶೇರ್ ಮಾರ್ಕೆಟ್ನಲ್ಲಿ. ಅದು ಕೂಡ ಆಪ್ಷನ್ ಬೈಯಿಂಗ್ನಲ್ಲಿ ಇಂಟ್ರಾಡೇದಲ್ಲಿ ನಾವು ಸಾಕಷ್ಟು ದುಡ್ಡು ಗಳಿಸ್ತೀವಿ ಅನ್ನೋದು ಭ್ರಮೆ ಅಂತ ತಿಳ್ಕೊಬೇಕಾಗತ್ತೆ. ನಾವು ಹೇಗೆ ಬೇಕಾಗೆ ಮೂವ್ ಮಾಡಿದರೆ, ಡಿಸಿಪ್ಲಿನ್ ಇಲ್ಲದೆ ಎಂಟರ್ ಆದರೆ, ಯಾವಾಗ ಬೇಕು ಎಂಟರ್ ಆಗೋದು, ಯಾವಾಗ ಬೇಕು ಅವಾಗ ಎಕ್ಸಿಟ್ ಆಗೋದು ಮಾಡಿದರೆ ದುಡ್ಡು ಮಾಡೋಕ್ಕಾಗಲ್ಲ. ವಿ ಶುಡ್ ಹ್ಯಾವ್ ಪ್ಲ್ಯಾನ್. ನಮ್ಮ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು. ಟ್ರೇಡಿಂಗ್ ಪ್ಲ್ಯಾನನ್ನು ಮೊದಲೇ ಮಾಡ್ಕೊಂಡಿರಬೇಕು. ಯಾವಾಗ ಎಂಟರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದನ್ನು ನಾವೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ, ದುಡ್ಡು ಅಕೌಂಟ್ನಲ್ಲಿ ಉಳಿತವೆ. ಓಕೆ, ಇನ್ನು ಡೈಲಿ ಚಾರ್ಟ್ ನೋಡೋಣ. ವಾಟ್ ಇಟ್ ಟೆಲ್ಸ್. ಸೊ ಅದೇ ರೆಸಿಸ್ಟೆನ್ಸ್ ಫೇಸ್ ಆಗ್ತಾ ಇದೆ, ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ 50,750ರಲ್ಲಿ. ಅದನ್ನು ಫೇಸ್ ಆಗಿಬಿಟ್ಟು ರಿಜೆಕ್ಷನ್ ಆಗ್ತಾ ಇದೆ. 1 2 3 4 5 6 7 8 ಆಲ್ಮೋಸ್ಟ್ ಆಲ್ ಒಂದು 10 ದಿನ ಅಲ್ಲಿಂದ ರೆಸಿಸ್ಟೆನ್ಸ್ ಫೇಸ್ ಆಗ್ತಾ ಇದೆ. ಇನ್ನೇನು ಅದನ್ನು ಬ್ರೇಕ್ ಮಾಡೋದು ಈಸಿ ಅಂತ ತಿಳ್ಕೊತೀನಿ. ಯಾಕಂದರೆ ತುಂಬ ದಿನ ಒಂದು ರೆಸಿಸ್ಟೆನ್ಸ್ ಫೇಸ್ ಆದಾಗ ಅದು ವೀಕ್ ಆಗುತ್ತೆ, ಯಾಕಂದರೆ ಬಾಯಸ್ಸು ಆ್ಯಕ್ಟಿವೇಟ್ ಆಗ್ತಿರ್ತಾರೆ ಅಲ್ಲಿ. ಹೀಗಾಗಿ ಮೋಸ್ಟ್ಲಿ ನಾಳೆ ಬ್ರೇಕ್ ಆಗ್ಬೋದು. ಬ್ರೇಕ್ ಆತಂದರೆ ಡೈರೆಕ್ಟ್ ಇಟ್ ಮೂವ್ಸ್ ಟುವರ್ಡ್ಸ್ 51,000 ಅಂತ ಹೇಳ್ಬೋದು. ನಾಳೆ ಏನಾದರೂ ಒಂದು ಸ್ಲೈಟ್ ಒಂದು 50,650 ನಂತರ ಒಂದು ಬಿಗ್ ಮೂವ್ ಸ್ಟಾರ್ಟ್ ಆಯ್ತಂದರೆ ನಾವು ಎಂಟರ್ ಆಗ್ಬೋದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು. ಒನ್ಸ್ ವಿ ಕ್ರಾಸ್ 50,750 ನೆಕ್ಸ್ಟು 51,000ವರೆಗೆ ಈಸಿಲಿ ರೀಚ್ ಆಗ್ಬೋದು. ಇನ್ನು ನಾಳೆದು ಸಪೋರ್ಟ್ ರೆಸಿಸ್ಟೆನ್ಸು 50,000. ಓಕೆ, 50,000 ಈಸ್ ಎ ಮೇಜರ್ ಸಪೋರ್ಟ್. 50,000 ಈಸ್ ಎ ಮೇಜರ್ ಸಪೋರ್ಟ್. ಅದು ಒಂದೇ ಸಪೋರ್ಟ್ ಕೊಡ್ತೀನಿ, ಯಾಕಂದರೆ ಅದನ್ನು ಬ್ರೇಕ್ ಮಾಡೋದು ತುಂಬ ಕಷ್ಟ. ಇನ್ನು ಅಪ್ಸೈಡ್ 50,750 ಇವು 2 ಸಪೋರ್ಟ್ ಕೊಡ್ತೀನಿ ನಾನು. ಇದು ರೆಸಿಸ್ಟೆನ್ಸು ಅಪ್ಸೈಡ್ 50,750 ಅದು ಒಂದು ಕೊಡ್ತೀನಿ. ನೆಕ್ಸ್ಟ್ ಅದನ್ನು ಕ್ರಾಸ್ ಆದರೆ ನಿಮ್ಗೆ ಗಮನ ಇರಲಿ, 51,000 ಈಸಿಲಿ ರೀಚ್ ಆಗುತ್ತೆ. 51,250 ತೋರಿಸ್ತಾ ಇದ್ದೀನಿ, 51,000 ಈಸಿಲಿ ರೀಚ್ ಆಗುತ್ತೆ. ಗಮನ ಇಟ್ಕೊಳ್ಳಿ. ಕೆಳಗಡೆ 50,000 ರೌಂಡ್ ಫಿಗರ್ ಈಸ್ ಅ ವೆರಿ ಬಿಗ್ ಸಪೋರ್ಟ್. ಮೇಲ್ಗಡೆ ರೆಸಿಸ್ಟೆನ್ಸು ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 50,750. ಅದನ್ನೇನಾದರೂ ಬ್ರೀಚ್ ಮಾಡ್ತು, ಅಪ್ಸೈಡು ಹ್ಯೂಜ್ ವಾಲ್ಯೂಮ್ನೊಂದಿಗೆ ಬ್ರೇಕ್ ಆಯಿತು ಅಂತಂದರೆ
ಬಿಗ್ ರ್ಯಾಲಿ ಮತ್ತು ಒಂದು 300 ಪಾಯಿಂಟ್ಗಳ ರ್ಯಾಲಿ ಅಪ್ಸೈಡ್ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ವೀಕ್ಲಿ ಚಾರ್ಟ್ ನೋಡಿ, ಬ್ಯಾಂಕ್ ನಿಫ್ಟಿದು ವೀಕ್ಲಿ ಚಾರ್ಟ್ ಇಲ್ಲೊಂದು ಗ್ಯಾಪ್ ಇದೆ. ಆ ಗ್ಯಾಪು ಫಿಲಪ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾ ಇದೆ. 51,250 300ವರೆಗೆ ಬರ್ತದೋ. ಇವಾಗ ಪ್ರೆಸೆಂಟು ನೋಡಿ 50,728ವರೆಗೆ ಹೋಗ್ಬಿಟ್ಟು ರಿಜೆಕ್ಷನ್ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು ಒಂದು ವಾರ ಎರಡು ವಾರ ಅಲ್ಲಿಂದ ರಿಜೆಕ್ಷನ್ ಆಗಿದೆ. ಲಾಸ್ಟ್ ವೀಕು ಮತ್ತು ಇವತ್ತು ವಾರದ ಮೊದಲನೇ ದಿನ ಕೂಡ ಅಲ್ಲಿಂದ ರಿಜೆಕ್ಷನ್ ಆಗಿದೆ. ಅಂದರೆ ಬಿಗ್ ಅಲ್ಲಿ ಸಾಕಷ್ಟು ಒಂದು ಕಾಲ್ ರೈಟರ್ಸ್ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ. ಇಲ್ಲಿ 50,750ರಲ್ಲಿ ತುಂಬ ಒಂದು ಸೆಲ್ಲರ್ಸ್ ಇದ್ದಾರೆ. ಹೀಗಾಗಿ 2 ವಾರ ಆದರೂ ಕೂಡ ಅದನ್ನು ಬೀಟ್ ಮಾಡಲಿಕ್ಕೆ ಆಗಿಲ್ಲ, ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಮಾರ್ಕೆಟು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೆಳಗಿನಿಂದ ಬಾಯಸ್ಸು ಪುಷ್ ಮಾಡ್ತಿದ್ದಾರೆ ಮಾರ್ಕೆಟನ್ನು. ಓಕೆ, 2 ವಾರ ಪುಷ್ ಅಂದರೆ ಕೆಳಗಡೆ ಕೂಡ ಬಾಯಸ್ಸು ಆ್ಯಕ್ಟಿವ್ ಆಗ್ತಿದ್ದಾರೆ, ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಅರ್ಥ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಬೀಟ್ ಮಾಡ್ಬೋದು ಈ ವಾರ ಅನಿಸುತ್ತೆ. ಬೀಟ್ ಮಾಡ್ತು ಅಂದರೆ ಹ್ಯೂಜ್ ವಾಲ್ಯೂಮ್ನೊಂದಿಗೆ ನಾಳೆನೇ ಮಾಡಬೇಕು. ಅದನ್ನು ಬಿಟ್ಟರೆ ನಾಡಿದ್ದು ನಾಡಿದ್ದು FOMC ಸ್ಟಾರ್ಟ್ ಆಗುತ್ತೆ. ನಂತರ ಮಾರ್ಕೆಟು ವೊಲಟೈಲಿಟಿ ಇರಲ್ಲ, ರೇಂಜ್ ಬೌಂಡ್ನಲ್ಲಿ ಜಾರುತ್ತೆ. ಬೀಟ್ ಮಾಡಿದರೆ ನಾಳೆನೇ ಚಾನ್ಸ್ ಇದೆ. ನಾಡಿದ್ದು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಆಗಲ್ಲ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಬಿಗ್ ಅಪಾರ್ಚುನಿಟಿ ಇರುತ್ತೆ ಬ್ಯಾಂಕ್ ನಿಫ್ಟಿಗೆ ಅಪ್ಸೈಡ್ ಒಂದು ಬ್ರೇಕ್ ಮಾಡಲಿಕ್ಕೆ ಅಂತ ಇಟ್ಕೊಳ್ಳೋಣ. ಅದನ್ನು ಬಿಟ್ಟರೆ ಯಾರಾದರೂ ಆಪ್ಷನ್ ಟ್ರೇಡರ್ಸ್ ಇದ್ದರೆ, ಆಪ್ಷನ್ ಬಾಯರ್ಸ್ ಇದ್ದರೆ ದಯವಿಟ್ಟು ಈ ವಾರದ ಆಪ್ಷನನ್ನು ಬಾಯ್ ಮಾಡಲಿಕ್ಕೆ ಹೋಗಬೇಡಿ. ಡಿಕೆ ಆಗ್ತವೆ, ಇವೆಂಟ್ಸ್ ಇವೆ ಅಮೇರಿಕಾದಲ್ಲಿ. ಹೀಗಾಗಿ ನೆಕ್ಸ್ಟ್ ವೀಕದ್ದು ಪ್ರೀಮಿಯಂ ಬಾಯ್ ಮಾಡೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡಿ ಅಮೇರಿಕನ್ ಮಾರ್ಕೆಟು ರೇಂಜ್ ಬೌಂಡ್ನಲ್ಲಿದೆ. ನಿನ್ನೆ ಕೂಡ ರೇಂಜ್ ಬೌಂಡ್ ಇತ್ತು, ಅದಕ್ಕೆ ಇಂಡಿಯನ್ ಮಾರ್ಕೆಟ್ ಕೂಡ ರೇಂಜ್ ಬೌಂಡ್ನಲ್ಲಿತ್ತು. 40,721 ಇದೆ, ಅಂದರೆ 60 ಪಾಯಿಂಟ್ ಪ್ಲಸ್ನಲ್ಲಿದೆ. ವೆರಿ ಫ್ಲ್ಯಾಟ್ ಇದೆ ಅಂತ ಹೇಳ್ಬೋದು. 71. ಓಕೆ, S&P 500 ಕೂಡ ಫ್ಲ್ಯಾಟ್ ಇದೆ, ನಸ್ಡಾಕ್ ಕೂಡ ಫ್ಲ್ಯಾಟ್ ಇದೆ. ಎಲ್ಲ ಒಂದು ಅಮೇರಿಕನ್ ಮಾರ್ಕೆಟು ಫ್ಲ್ಯಾಟ್ನಲ್ಲಿವೆ ಅಂತ ಹೇಳ್ಬೋದು. ಅದು ಏನಕ್ಕೆ ಅಂತ ಒಂದು ಕಾರಣ ಹೇಳ್ತೀನಿ ನೋಡಿ. ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ರಿಪೋರ್ಟ್ ಬರೋದಿದೆ ಅಮೇರಿಕಾದಲ್ಲಿ. ಯಾವಾಗ? ಥರ್ಸ್ಡೇ ಒಂದು ರಿಪೋರ್ಟ್ ಬರೋದಿದೆ, ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸು. ಹೀಗಾಗಿ ಅದು ಎಷ್ಟು ರಿಪೋರ್ಟ್ ಬರುತ್ತೆ, ಆ್ಯಕ್ಚುಲಿ ಫೋರ್ಕಾಸ್ಟ್ ಎಷ್ಟಿದೆ, ಆ್ಯಕ್ಚುಲು ನಮಗೆ ಥರ್ಸ್ಡೇ ಈವ್ನಿಂಗ್ ಸಾಯಂಕಾಲ 6 ಗಂಟೆಗೆ ಗೊತ್ತಾಗುತ್ತೆ. ಅದನ್ನು ಮಾರ್ಕೆಟ್ ವಾಚ್ ಮಾಡ್ತೇವೆ. ನಂತರ ಮೇಜರ್ ಇವೆಂಟ್ ಏನಿದೆ ಅಮೇರಿಕಾದಲ್ಲಿ ನೋಡಿ, ಫೆಡ್ ಚೇರ್ ಪೋವೆಲ್ ಸ್ಪೀಕ್ಸ್. ಯಾವಾಗ? ಫ್ರೈಡೇ ಸಾಯಂಕಾಲ 7:30 ಇಂಡಿಯನ್ ಕಾಲಮಾನದ ಪ್ರಕಾರ ಫೆಡ್ ಚೇರ್ ಪೋವೆಲ್ ಸ್ಪೀಕ್ಸ್. ಜೆರೋಮ್ ಪೋವೆಲ್ ಅವರು ಒಂದು ಮಾತನ್ನು, ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ ಫ್ರೈಡೇ 7:30ಗೆ. 22, 21, 22, 23 3 ದಿನ ಮೀಟಿಂಗ್ ಇದೆ, FOMC ಮೀಟಿಂಗು. ಅದರಲ್ಲಿ ಫ್ರೈಡೇ 23ನೇ ತಾರೀಕು ಸಾಯಂಕಾಲ 7:30ಕ್ಕೆ ಫೆಡ್ ಚೇರ್ ಜೆರೋಮ್ ಪೋವೆಲ್ ಅವರು ಮಾತಾಡ್ತಾರೆ, ಪ್ರೆಸ್ ಮೀಟು. ಹಿಂಟ್ ಕೊಡ್ತಾರೆ. ಅವಾಗ ಏನು ಹಿಂಟು? ರಿಗಾರ್ಡಿಂಗ್ ರೇಟ್ ಕಟ್ಸ್. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅಫ್ಕೋರ್ಸ್ ಗೊತ್ತಿದೆ 50 ಬೇಸಿಸ್ ಪಾಯಿಂಟ್ ಕಟ್ ಮಾಡ್ಬೋದು ಅಂತ. ಬಟ್ ಅವ್ರು ಏನು ಹೇಳ್ತಾರೆ, ಅವ್ರ ಹೇಳಿಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೈಡೇ ಅವರು ಒಂದು ಇಂಪಾರ್ಟೆಂಟ್ ಇವೆಂಟ್ ಇರೋದ್ರಿಂದ ಅಮೇರಿಕನ್ ಮಾರ್ಕೆಟು ಸೈಡ್ ವೇಸ್ನಲ್ಲಿರ್ಬೋದು ಅಲ್ಲಿವರೆಗೆ. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿವರೆಗೆ ಗಮನ ಇಟ್ಕೊಳ್ಳಿ. ಬಂದರೆ ಇವತ್ತೊಂದು ದಿವಸ ರ್ಯಾಲಿ ಕೊಡ್ಬೋದು. ನಾಳೆ ಮಂಗಳವಾರ, ಬುಧವಾರ, ಇವತ್ತು ಮಂಡೇ ಅಮೇರಿಕಾದಲ್ಲಿ ಮೂವ್ ಆಗ್ಬೋದು. ಟ್ಯೂಸ್ಡೇ ನಾಳೆ, ಆಮೇಲೆ ವೆನ್ಸ್ಡೇ ಒಂದು ಜಾಬ್ಲೆಸ್ ಕ್ಲೇಮ್ಸ್ದು ರಿಪೋರ್ಟ್ ಇದೆ. ಅದು ರಿಪೋರ್ಟ್ ಏನಾದರೂ ಚೆನ್ನಾಗಿ ಬಂತಂದರೆ ವೆನ್ಸ್ಡೇ ಒಂದು ರ್ಯಾಲಿ ಕೊಡ್ಬೋದು. ನಂತರ ಥರ್ಸ್ಡೇ, ಫ್ರೈಡೇ 2 ದಿನ ಮಾತ್ರ ಕಂಪ್ಲೀಟ್ ರೇಂಜ್ ಬೌಂಡ್ ಇರ್ತವೆ. ಹೀಗಾಗಿ ನಾನು ಹೇಳ್ತಾ ಇರೋದೇನೆಂದರೆ ದಯವಿಟ್ಟು ಈ ವಾರದ ಆಪ್ಷನನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ. ಮೋಸ್ಟ್ ಪ್ರಾಬಬ್ಲಿ ಒಂದು ಸೈಡ್ ವೇ ಮಾರ್ಕೆಟ್ ಇರುತ್ತೆ. ಅಪ್ ಸೈಡ್ ಮೂವ್ ಆದರೂ ಕೂಡ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ. ಹೀಗಾಗಿ ಕೇರ್ಫುಲ್ಲಾಗಿ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡೋರಿದ್ರೆ ಕೇರ್ಫುಲ್ಲಾಗಿ ಮಾಡಿ. ಇಲ್ಲ ನಿಮ್ಮ ಫೈನಾನ್ಷಿಯಲ್ ಸಲಹೆಗಾರರ ಸಲಹೆ ಕೇಳಿಬಿಟ್ಟು ಮಾಡ್ಬೋದು ಆರ್ಥಿಕ ಓಕೆ. ಈ ಥರ ಒಂದು ಇವೆಂಟ್ಸ್ ಇರೋದ್ರಿಂದ ನೆಕ್ಸ್ಟ್ ವೀಕ್ ಪ್ರೀಮಿಯಂ ಬೈ ಮಾಡೋದು ತುಂಬ ಸೂಕ್ತ, ತುಂಬ ಸೂಕ್ತ. ನೋಡಿ, FIIs ನಿನ್ನೆ ಬಾಯ್ ಮಾಡಿದ್ರು, ಇವತ್ತು ಆಲ್ರೆಡಿ ಸೆಲ್ ಮಾಡಿದ್ದಾರೆ. ನಿನ್ನೆ 700 ಕೋಟಿ ಬಾಯ್ ಮಾಡಿದ್ರು, ಇವತ್ತು ನೋಡಿ 2600 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಏನಕ್ಕೆ ವಿಚಾರ ಮಾಡಿ ನೀವೇ. ಅವರು ಆಲ್ಮೋಸ್ಟ್ ಆಲ್ ತುಂಬ ದಿನಗಳಿಂದ ಒಂದು ನಮ್ಮ ಮಾರ್ಕೆಟ್ನಲ್ಲಿ ಸೆಲ್ ಮಾಡ್ತಾನೆ ಬಂದಿದ್ದಾರೆ. ನಿನ್ನೆ ಎಕ್ಕೋ ಒಂದು ಬಾಯ್ ಮಾಡಿದ್ರು, ಇವತ್ತು ಮತ್ತೆ ಮೇಜರ್ ಕ್ವಾಂಟಿಟಿ ಸೆಲ್ ಮಾಡಿದ್ದಾರೆ. ಇದು ಒಂದು ಗಮನ ಇಟ್ಕೊಳ್ಳಿ.
ಮಾರ್ಕೆಟು ಅಪ್ಸೈಡ್ ಇದ್ದರೂ ಸಹ ರೆಸಿಸ್ಟೆನ್ಸ್ ಫೇಸ್ ಆಗಿ ಫಾಲ್ ಹೋಗೋ ಚಾನ್ಸ್ ಇರುತ್ತೆ. ಸೊ ಆ ಥರ ಅವಕಾಶ ಸಿಕ್ಕರೆ ಪುಟ್ ಬಗ್ಗೆ ವಿಚಾರ ಮಾಡ್ಬೋದು ನೀವು. ಇನ್ನು DIs ನೋಡಿ 1800 ಕೋಟಿ ಬಾಯ್ ಮಾಡಿದ್ದಾರೆ. ಅವ್ರು ಕಂಪೇರ್ ಮಾಡಿದರೆ ಒಂದು ಕಡಿಮೆನೇ ಅಂತ ಹೇಳ್ಬೋದು. ನೋಡೋಣ ನಾಳೆ ಹೇಗೆ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 58 ಪಾಯಿಂಟ್ ಪಾಸಿಟಿವ್ನಲ್ಲಿದೆ ಸದ್ಯಕ್ಕೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು, ಮೂವ್ಮೆಂಟ್ ಏನಾದರೂ ರ್ಯಾಲಿ ಬಂದರೆ ನಾಳೆನೇ ಬರಬೇಕು. ಮತ್ತು ನಾಡಿದ್ದು ನಾಡಿದ್ದು ಅವೆಲ್ಲ ಅಮೆರಿಕದಲ್ಲಿ ಇವೆಂಟು, ಜಾಬ್ಲೆಸ್ ಕ್ಲೇಮ್ಸು ಇವೆಲ್ಲ ರಿಪೋರ್ಟ್ಸ್ ಬರೋದ್ರಿಂದ ತುಂಬ ಒಂದು ಜಂಜಾಟ ಇರುತ್ತೆ ಮಾರ್ಕೆಟ್ನಲ್ಲಿ, ಕನ್ಫ್ಯೂಷನ್ ಇರುತ್ತೆ, ಸೈಡ್ ವೇಸ್ ಜಾರ್ಬೋದು, ರೇಂಜ್ ಬೌಂಡ್ ಆಗ್ಬೋದು. ಮೋಸ್ಟ್ ಓನ್ಲಿ ನಾಳೆ ಬಿಗ್, ಯಾಕಂದರೆ ಇವತ್ತು ಫಿನಾನ್ಸ್ ಮಿನಿಸ್ಟ್ರು PSU ಬ್ಯಾಂಕ್ ಜೊತೆ, ರೀಜನಲ್ ಬ್ಯಾಂಕ್ಸ್ ಜೊತೆ, ಎಲ್ಲ ಬ್ಯಾಂಕ್ಸ್ ಜೊತೆ ಒಂದು ಮಾತುಕತೆ ಮಾಡಿದ್ದಾರೆ. ಅದೇನಾದರೂ ಪ್ರತಿಫಲ ಕೊಟ್ಟರೆ ನಾಳೆ ಒಂದು ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ ಅಂತ ತಿಳ್ಕೊಬೋದು. ಬಂದರೆ ನಾಳೆ ಅಪ್ಸೈಡ್ ಮೂವ್ ಬರೋ ಚಾನ್ಸಸ್ ಇದೆ. ಅಥವಾ ಒಂದು ಗಮನ ಇಟ್ಕೊಳ್ಳಿ, ನಾ ಹೇಳ್ತಕ್ಕಂಥ ಕೆಲವೊಂದಿಷ್ಟು ರೆಸಿಸ್ಟೆನ್ಸ್ ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅಲ್ಲಿ ಏನಾದರೂ ಬಂದರೆ ಸೆಲ್ಲಿಂಗ್ ಪೊಸಿಷನ್ ಆ್ಯಕ್ಟಿವೇಟ್ ಆದರೆ ಸೆಲ್ ಮಾಡಲಿಕ್ಕೂ ಪ್ರಯತ್ನ ಮಾಡಿ. ಯಾವುದಕ್ಕೂ ನೀವು ಸ್ಟಡಿ ಮಾಡಿ ಮತ್ತು ಬ್ಲೈಂಡಾಗಿ ನಾ ಹೇಳಿದ್ದನ್ನೇ ಕೇಳಿಬಿಟ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಡಿ. ನಿಮ್ಮ ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಿರಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ಆಗ್ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.